ದೃಶ್ಯಾವಳಿಗಳು ಅಣ್ಣಮ್ಮ ದೇವಸ್ಥಾನದಿಂದ ರಿಪಬ್ಲಿಕ್ ಕನ್ನಡ ಅಲ್ಲೇ ಇದ್ದು ನೇರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನೋಡಿ, ನಾವು ಅಣ್ಣಮ್ಮ ದೇವಸ್ಥಾನಕ್ಕೆ ಕರಗ ಬರೋದಕ್ಕಿಂತ ಮುಂಚೆನೇ ಅಲ್ಲಿದ್ವಿ. ಎಸ್, ಎಕ್ಸಾಕ್ಟ್ಲಿ. ನೋಡಿ, ಈಗ ಕರಗ ಅಣ್ಣಮ್ಮ ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇರುವಂಥ ನೇರ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಾ. ಅಣ್ಣಮ್ಮ ದೇವಸ್ಥಾನದಿಂದ ಕರಗ ಹೊರಗಡೆ ಬರ್ತಾ ಇದ್ದರೆ ದ್ರೌಪದಿ ಅಮ್ಮ ನಗರ ಸಂಚಾರವನ್ನು ಮಾಡಿ ಕುಣಿತ ವಾಪಸ್ ಬರ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಅಣ್ಣಮ್ಮ ದೇವಸ್ಥಾನ ಕರಗ ಹೊರಗಡೆ ಬರ್ತಾ ಇರುವಂಥ ದೃಶ್ಯ, ನೇರ ದೃಶ್ಯಾವಳಿಯನ್ನು ತಾವು ಗಮನಿಸ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ನಾನ್ ಸ್ಟಾಪ್ ಲೈವ್, ಬೇರೆ ಯಾವ ಚಾನಲ್ಲೂ ಕೂಡ ಇಲ್ಲ, ನಮ್ಮದು ಮಾತ್ರ ನಾನ್ ಸ್ಟಾಪ್ ಲೈವ್. ಕರಗ ದ್ರೌಪದಿ ಅಮ್ಮ ಎಲ್ಲೆಲ್ಲಿ ಸಂಚಾರ ಮಾಡಿದರು, ಹೇಗೆ ಹೋದರು ಬಂದರು ಎಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಲೈವ್ ಮೂಲಕ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ಕರಗ ಈಗ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರ್ತಾ ಇದೆ. ವೀರಕುಮಾರರು ಅಣ್ಣಮ್ಮ ದೇವಿಯ ಸುತ್ತಲೂ ನಿಂತ್ಕೊಂಡಿದ್ದಾರೆ. ವಾದ್ಯ ಗೋಷ್ಠಿ ಎಲ್ಲವೂ ಕೂಡ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಜನರ ಕ್ರೌಡ್ ಜಾಸ್ತಿ ಇರೋದ್ರಿಂದಾಗಿ ಅವ್ರನ್ನ ತಡೆಯುವಂಥ ಪ್ರಯತ್ನವೂ ಕೂಡ ನಡೀತಾ ಇದೆ. ಅಕ್ಕಪಕ್ಕದಲ್ಲಿ ನಿಂತು ಅವ್ರನ್ನ ತಡೆಯುವಂಥ ಪ್ರಯತ್ನ ನಡೀತಾ ಇದೆ. ಅಣ್ಣಮ್ಮ ದೇವಸ್ಥಾನದಲ್ಲಿ ಕರಗ ಸಂಭ್ರಮ, ಕರಗವನ್ನು ಕಣ್ತುಂಬಿಕೊಳ್ಳೋದೇ ಒಂದು ಚಂದ. ಮೆಜೆಸ್ಟಿಕ್ಗೆ ಬಂದಿದೆ. ಈಗ ನೇರವಾಗಿ ವಾಪಸ್ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಕಡೆಗೆ ಕರಗ ಸಾಗುತ್ತೆ. ಇದು ನೇರ ದೃಶ್ಯಾವಳಿಯನ್ನು ನೀವು ಗಮನಿಸ್ತಾ ಇದ್ದೀರಾ. ಅಣ್ಣಮ್ಮ ದೇವಸ್ಥಾನದ ಕರಗದ ನೇರ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಲೈವ್. ಅಣ್ಣಮ್ಮ ದೇಗುಲವನ್ನು ಕರಗ ಪ್ರವೇಶಿಸಿ ವಾಪಸ್ ಬಂದು ಈಗ ಹೋಗ್ತಾ ಇರುವಂಥ ದೃಶ್ಯ. ಕಿಕ್ಕಿರಿದು ಸೇರಿರುವಂಥ ಜನ ಒಂದು ಕಡೆಯಲ್ಲಿ ಮಂತ್ರಮುಗ್ಧರಾಗಿದ್ದಾರೆ. ಯಾಕಂತ ಹೇಳಿದರೆ ಅಣ್ಣಮ್ಮ ತಾಯಿ ದೇವಸ್ಥಾನದಲ್ಲಿ ಬೆಳಿಗ್ಗೆ ರಾತ್ರಿ ನಿದ್ದೆ ಬಿಟ್ಟು ಜನ ಬೇಗ ಬರುತ್ತೆ ಅಂತ ಹೇಳಿ ಕಾಯ್ತಾ ಕೂತಾಯಿದ್ರು. ಬಂದು ಈಗ ವಾಪಸ್ ಹೋಗಿರುವಂಥ ಸಮಯದಲ್ಲಿ ಜನ ನೋಡಿ ಮುಖವಿಸ್ಮೃತರಾಗಿದ್ದಾರೆ. ಕರಗವನ್ನು ನೋಡಿ ಎಲ್ಲರೂ ಕೂಡ ಧನ್ಯರಾಗಿದ್ದಾರೆ. ಅವರೆಲ್ಲರ ಜೀವನವೂ ಕೂಡ ಪಾವನ ಆದ ಹಾಗೆ ಅವರು ಅನುಭವಿಸ್ತಾ ಇದ್ದಾರೆ, ದಿವ್ಯತೆಯನ್ನು ಅನುಭವಿಸ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಅಣ್ಣಮ್ಮ ದೇವಸ್ಥಾನದ ಹತ್ರ ತಾವಿದ್ದೀರಿ. ಆಗ ತಮ್ಮನ್ನು ಮಾತಾಡಿಸಿದಾಗ ಅಣ್ಣಮ್ಮ ದೇವಸ್ಥಾನದ ಬಳಿ ಕ್ರೌಡ್ ಇತ್ತು, ಈಗಲೂ ಕೂಡ ಕ್ರೌಡ್ ಇದೆಯಾ? ಅಣ್ಣಮ್ಮ ದೇವಸ್ಥಾನದಿಂದ ನಿರ್ಗಮಿಸಿದೆಯಾ ಕರಗ? ಏನಿದೆ ಹೆಚ್ಚಿನ ವಿವರ ತಮ್ಮ ಹತ್ರ? ಧ್ರುವ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಹೇಗಿದೆ? ಜನರ ಕ್ರೌಡ್ ಹೇಗಿತ್ತು ಅಣ್ಣಮ್ಮ ದೇವಸ್ಥಾನದ ಹತ್ರ? ಕಟ್ಟಾಗಿದೆ. ಮತ್ತೆ ಧ್ರುವ ಸಂಪರ್ಕ ಮಾಡುವ ಪ್ರಯತ್ನ ಮಾಡೋಣ. ಅಣ್ಣಮ್ಮ ದೇವಸ್ಥಾನದ ಬಳಿ ಗಿಜಿಗಿಡಿದು ಸೇರುತ್ತಿರುವಂಥ ಜನ ನೋಡಿ, ಸಂಪೂರ್ಣವಾಗಿ ದ್ರೌಪದಮ್ಮ ಆಗಮಿಸ್ತಾ ಇದ್ದಂತೆ ಜನ ಎಲ್ಲ ಮೊಬೈಲ್ ಎತ್ಕೊಂಡು ವಿಡಿಯೋ ಫೋಟೋಶೂಟ್ ಮಾಡ್ತಾಯಿದ್ರು. ಅಣ್ಣಮ್ಮ ದೇವಸ್ಥಾನದಿಂದ ಒಳಗೆ ಹೋಗಿ ಈಗ ಹೊರಗಡೆ ಕರಗ ಹೋಗ್ತಾ ಇರುವಂಥ ನೇರ ದೃಶ್ಯಾವಳಿಯನ್ನು ತಾವು ಗಮನಿಸ್ತಾ ಇದ್ದೀರಾ. ದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಧ್ರುವ. ಅಣ್ಣಮ್ಮ ದೇವಸ್ಥಾನದ ಬಳಿಯಲ್ಲಿದ್ದು ಅಲ್ಲಿಂದ ಸಂಪೂರ್ಣ ನೇರ ದೃಶ್ಯಾವಳಿಯನ್ನು ಕೊಡ್ತಾ ಇದ್ರು. ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಲೈವ್ ಇಡೀ ರಾತ್ರಿ ಜನರಿಗೆ ಕರಗವನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ವಿ. ಧ್ರುವ ಫೀಲ್ಡಲ್ಲಿದ್ದರೂ ಎಲ್ಲವನ್ನು ಕೂಡ ತಿಳಿಸ್ತಾ ಇದ್ರು. ಸದ್ಯಕ್ಕೀಗ ಅವರೇ ಲೈನ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಅಣ್ಣಮ್ಮ ದೇವಸ್ಥಾನದ ಹತ್ರ ಕರಗ ಬಂದಾಗ ಹೇಗಿತ್ತು ಅಲ್ಲಿ ಸಂಭ್ರಮ, ಸಡಗರ?
ಎಷ್ಟು ಜನ ಇದ್ರು? ಈಗ ಹೇಗಿದೆ ಅಲ್ಲಿನ ಪರಿಸ್ಥಿತಿ? ತಾವೆಲ್ಲಿದ್ದೀರಿ ಈಗ? ರಂಜಿತ್, ನಾನೀಗ ಸದ್ಯ ಅಣ್ಣಮ್ಮ ದೇವಿ ದೇವಸ್ಥಾನದ ಮುಂಭಾಗದಲ್ಲೇ ಇದ್ದೀನಿ. ಈ ಒಂದು ಕರಗ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಈ ಒಂದು ಕರಗವನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಕಾತರರಾಗಿ ಕಾಯ್ತಾ ಇದ್ರು. ಬಸವನ್ ಸಾಬ್ ದರ್ಗಾದಿಂದ ನೇರವಾಗಿ ಇಲ್ಲಿಗೆ ಅಣ್ಣಮ್ಮ ದೇವಿ ದೇಗುಲದ ಬಳಿ ಬಂದಂತಹ ಕರಗ ದೇಗುಲದ ಬಳಿ ಒಳಗೆ ತೆರಳಿ ಪೂಜೆಯನ್ನ ಸ್ವೀಕರಿಸಿ ಈಗ ಸದ್ಯ ಇಲ್ಲಿಂದ ತೆರಳಿದೆ. ಸಾಕಷ್ಟು ಜನರು ಈಗ ಅಲ್ಲಿ ಧರ್ಮರಾಯ ಸ್ವಾಮಿ ದೇಗುಲದ ಆವರಣದಲ್ಲಿ ಹೊರಟಂತ ಕರಗವನ್ನ ಕೆಲವೊಂದಿಷ್ಟು ಜನ ಕಣ್ತುಂಬಿಕೊಂಡ್ರೆ, ಇನ್ನೊಂದಿಷ್ಟು ಜನ ಇಲ್ಲಿ ಈ ಒಂದು ಎಲ್ಲಿ ಬರುತ್ತೆ ಅನ್ನುವಂತಹ ಒಂದು ಕಾತರರಾಗಿದ್ರು. ಸುಮಾರು ಮಧ್ಯರಾತ್ರಿಯಿಂದಾನೇ ಕೂಡ ಇಲ್ಲಿ ಬಂದು ಇಲ್ಲಿ ಸಾಕಷ್ಟು ಜನ ಸೇರಿದ್ರು. ಸದ್ಯ ಈಗ ಈ ಒಂದು ಕರಗ ಈ ಅಣ್ಣಮ್ಮ ದೇವಿ ದೇಗುಲದಿಂದ ಹೊರಟಿದೆ. ಇಲ್ಲಿಂದ ನೇರವಾಗಿ ಮೈಸೂರು ಬ್ಯಾಂಕ್ ಸರ್ಕಲ್ ಹಾಗೆ ಬೇರೆ ಬೇರೆ ಭಾಗಕ್ಕೆ ಹೋಗುವಂತಹ ಇದು ಕೂಡ ಆಗುವಂತಹದ್ದು. ಈಗ ಸದ್ಯ ಈ ಅಣ್ಣಮ್ಮ ದೇವಿ ದೇಗುಲ ಏನಿದೆ ಆ ಒಂದು ದೇಗುಲದ ಪೂಜೆ ಸ್ವೀಕಾರದ ಬಳಿಕ ಕಿಲಾರ ರಸ್ತೆಯಲ್ಲಿ ಶ್ರೀ ಚಿಕ್ಕಧರ್ಮರಾಯ ಸ್ವಾಮಿ ದೇಗುಲಕ್ಕೆ ಹೋಗುತ್ತೆ. ಅಲ್ಲಿಂದ ಯಲಹಂಕ ಗೇಟ್ ನಲ್ಲಿರುವಂತಹ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ, ಅವೆನ್ಯೂ ರಸ್ತೆ ಮೂಲಕ ಶ್ರೀ ತುಪ್ಪದ ಆಂಜನೇಯ ಸ್ವಾಮಿ ಗುಡಿ, ಆನಂತರ ರಂಗನಾಥ ಸ್ವಾಮಿ ಚೌಡೇಶ್ವರಿ ಗುಡಿ, ಸಿಟಿ ರಸ್ತೆಯ ಮೂಲಕ ಕುಂಬಾರಪೇಟೆ ಮುಖ್ಯ ರಸ್ತೆಗೆ ಹೋಗುತ್ತೆ. ಅದಾದ ನಂತರ ಗೊಲ್ಲರಪೇಟೆ, ತಿಗಳರಪೇಟೆಯಲ್ಲಿ ತಿಗಳ ಕುಲ ಬಾಂಧವರ ಮನೆಯಲ್ಲಿ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿ ನಂತರ ಕುಲಪುರೋಹಿತರ ಮನೆಗೆ ಪೂಜೆಯನ್ನ ಸ್ವೀಕಾರ ಆಗುತ್ತೆ. ಅದಾದ ನಂತರ ಬೆಳಗ್ಗೆ ಈಗ ಸದ್ಯ 6:30 ಆಗಿದೆ. ಸುಮಾರು 8:30 ಸುಮಾರಿಗೆ ಧರ್ಮರಾಯ ಸ್ವಾಮಿ ದೇಗುಲವನ್ನ ಕೂಡ ತಲುಪುತ್ತೆ ವಾಪಸ್ ಕರಗ. ಅಲ್ಲಿಗೆ ಈ ಒಂದು ಏನು ಕರಗ ಉತ್ಸವ ಅಲ್ಲಿಗೆ ಇವತ್ತು ಮುಕ್ತಾಯ ಆಗುವಂಥದ್ದು. ಸದ್ಯ ಈಗ ಈ ಕರಗ ಹೋಗುವಂತ ಮಾರ್ಗದಲ್ಲಿ ಕೂಡ ಸಾಕಷ್ಟು ಜನ ಸೇರಿದ್ದಾರೆ. ಅದಲ್ಲದೆ ಹೋಗುವಂತಹ ದೃಶ್ಯಗಳು ಏನಿದಾವೆ ಪ್ರತಿಯೊಂದು ದೇಗುಲದ ಬಳಿ ಕೂಡ ಜನ ಸೇರ್ತಾ ಇದ್ದಾರೆ. ಅಂದ್ರೆ ಈ ಬಾರಿಯೂ ಕೂಡ ಲೇಟ್ ಆಗಿ ಕರಗ ಹೊರಟಿತ್ತು, ಹೀಗಾಗಿ ಟೈಮ್ ಕೂಡ ಈಗ ಸದ್ಯ ತಡ ಆಗ್ತಾ ಇದೆ. ಅಲ್ಲದೆ ಸಾಕಷ್ಟು ಜನರು ಕೂಡ ಸೇರಿದ್ರು. ಸುಮಾರು ಲಕ್ಷಾಂತರ ಜನ ಕರಗವನ್ನ ಕಣ್ತುಂಬಿಕೊಂಡ್ರು. ರಂಜಿತ್. ಓಕೆ ಧ್ರುವ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಳು. ಈಗೊಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ಕೆಲ ಹೊತ್ತಲ್ಲೇ ತಿಗಳರಪೇಟೆಗೆ ಕರಗ ವಾಪಸ್ ಬರುತ್ತೆ. ಅದರ ನಾನ್ ಸ್ಟಾಪ್ ಲೈವ್ ಚಿಕ್ಕ ಬ್ರೇಕ್ ಆದ್ಮೇಲೆ ನೋಡಿ, ಈಗಾಗಲೇ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು. ಈಗ ಕರಗ ಅಣ್ಣಮ್ಮ ದೇಗುಲ ದೇವಸ್ಥಾನವನ್ನು ತಲುಪಿ ಅಲ್ಲಿಂದ ಹೊರಡ್ತಾ ಇರುವಂಥ ದೃಶ್ಯ. ಒಂದು ಕಡೆಯಲ್ಲಿ ಭಕ್ತರು ಕೂಡ ಗೋವಿಂದ ಗೋವಿಂದ ಅಂತ ಹೇಳಿಕೊಂಡು ನಾಮಸ್ಮರಣೆ ಹೇಳಿ ಬರ್ತಾ ಇರುವಂಥದ್ದು. ಲಕ್ಷಾಂತರ ಭಕ್ತರು ಇದರಲ್ಲಿ ಭಾಗಿಯಾಗಿದ್ದಾರೆ. ಬೆಂಗಳೂರಿನ ಮುಕುಟ ಸಂಸ್ಕೃತಿಯನ್ನು ಬಿಂಬಿಸುವಂತಹ ವಿಶ್ವವಿಖ್ಯಾತಿ ಕರಗ ಉತ್ಸವ 15ನೇ ಬಾರಿ ಕೂಡ ಅರ್ಚಕ ಜ್ಞಾನೇಂದ್ರ ಅವರು ಕರಗವನ್ನು ಹೊರತಾ ಇರುವಂಥದ್ದು ಬಹಳ ವಿಶೇಷ, ವಿಭಿನ್ನವಾಗಿ ಕಂಡು ಬರ್ತಾ ಇರುವಂಥದ್ದು ಕೂಡ. ಎಷ್ಟು ಗಲ್ಲಿಗಳಲ್ಲೂ ಕೂಡ ಈ ಕರಗ ಹೋಗ್ತಾ ಬೇರೆ ಬೇರೆ ದೇವಸ್ಥಾನಗಳನ್ನು ತಲುಪಿ ಕೊನೆಗೂ ಕೂಡ ಧರ್ಮರಾಯ ದೇವಸ್ಥಾನಕ್ಕೆ ತಲುಪುತ್ತೆ ಕರಗ ಮಹೋತ್ಸವ. ರಾತ್ರಿ 12ವರೆಗೆ ಚಾಲನೆ ಸಿಕ್ಕಿರುವಂಥದ್ದು. ಮಧ್ಯರಾತ್ರಿ 12ವರೆಗೆ ಚಾಲನೆ ಸಿಕ್ಕ ನಂತರ ಅಲ್ಲಿಂದ ಹೊರಟಂತಹ ಈ ಕರಗ ಬೇರೆ ಬೇರೆ ದೇವಸ್ಥಾನಗಳನ್ನು ತಲುಪಿ ಕೊನೆಗೂ ಕೂಡ ಧರ್ಮರಾಯ ದೇವಸ್ಥಾನಕ್ಕೆ ತಲುಪುತ್ತೆ. ಬಹಳ ವಿಶೇಷ ಅಂತ ಹೇಳಿದ್ರೆ, ಈ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಅದು ಹಸಿ ಕರಗವನ್ನು ಹೊತ್ಕೊಂಡು ಹೋಗ್ತಾ ಇರುವಂಥದ್ದು, ಮಲ್ಲಿಗೆ ಹಾರವನ್ನು. ಅದ್ರ ಜೊತೆಗೆ ಅದು ಇನ್ ಕೇಸ್ ಏನಾದರೂ ಸೂರ್ಯನ ಕಿರಣಗಳು ಬಿದ್ದು ಅದು ಬಾಡಬಾರ್ದು ಹೂ, ಹಸಿ ಕರಗ ಹಾಗೆ ಧರ್ಮರಾಯ ದೇವಸ್ಥಾನವನ್ನು ತಲುಪುತ್ತೆ. ನೋಡಿ, ರಸ್ತೆಯ ಮೂಲೆ ಮೂಲೆ ಇಕ್ಕೆಲಗಳಲ್ಲೂ ಕೂಡ ಭಕ್ತರ ದಂಡೆ ಇದೆ.
ಬಹಳ ವಿಶೇಷ ಎನ್ನುವಂತೆ ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ವೃದ್ಧರಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ಭಾಗಿಯಾಗಿದ್ದಾರೆ. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ನಡೀತಾ ಇರುವಂಥ ಈ ಒಂದು ವಿಶ್ವವಿಖ್ಯಾತಿ ಕರಗ ಬಹಳಷ್ಟು ಹಿಂದಿನ ಸಂಪ್ರದಾಯ ಇರ್ಬೋದು, ಹಿಂದಿನಿಂದನೂ ಕೂಡ ನಡ್ಕೊಂಡು ಬಂದಿರುವಂಥ ಈ ಸಂಪ್ರದಾಯವನ್ನು ಕಣ್ತುಂಬಿಕೊಳ್ಳಲು ಸಾಕಷ್ಟು ಮಂದಿ ಬೇರೆ ಬೇರೆ ಭಾಗಗಳಿಂದ ಬರ್ತಾರೆ. ಹಾಗೆ ಬೆಂಗಳೂರಿನಲ್ಲಿ ನೆಲೆಸಿರುವವರ ಕುಟುಂಬಸ್ಥರು ಇರ್ಬೋದು, ನೆಂಟರಿಷ್ಟರು ಇರ್ಬೋದು, ಅವರೆಲ್ಲರೂ ಕೂಡ ಬರ್ತಾರೆ ಕರಗವನ್ನು ಕಣ್ತುಂಬಿಕೊಳ್ಬೇಕು ಅಂತ. ಹಾಗೆ ರಿಪಬ್ಲಿಕ್ ಕನ್ನಡ ಕೂಡ ನಾನ್ ಸ್ಟಾಪ್ ಲೈವ್ ರಾತ್ರಿಯಿಂದ 11 ಗಂಟೆಯಿಂದ ಕಂಪ್ಲೀಟಾಗಿ ಇಲ್ಲಿ ತನಕ ನಾನ್ ಸ್ಟಾಪ್ ಲೈವ್ ಮುಖಾಂತರ ಕವರೇಜ್ ಮಾಡ್ತಾ ಇದೆ. ಕೆಲವರಿಗೆಲ್ಲ ಪಾಪ ವಯೋವೃದ್ಧರು ಇರ್ತಾರೆ, ಅವರಿಗೆಲ್ಲ ಹೋಗಿ ನೋಡೋಕ್ಕಾಗಲ್ಲ, ಕರಗ ಎಲ್ಲ ಅಷ್ಟೊಂದು ಲಕ್ಷಾಂತರ ಮಂದಿ ಸೇರಿರುವಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ನೋಡೋಕ್ಕಾಗಲ್ಲ. ಆದರೆ ರಿಪಬ್ಲಿಕ್ ಕನ್ನಡ ಮುಖಾಂತರ ಎಲ್ಲವನ್ನು ಕೂಡ ವೀಕ್ಷಣೆ ಮಾಡ್ಬೋದು. ಕಂಪ್ಲೀಟಾಗಿ ಎಲ್ಲ ಕಡೆಯಲ್ಲೂ ಕೂಡ ನಾವು ಕವರೇಜ್ ಮಾಡ್ತಾ ಇದ್ವಿ. ಪ್ರತಿಯೊಂದು ದೇವಸ್ಥಾನಗಳಿಗೆ ತಲುಪುವಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಭಾಳ ವಿಶೇಷವಾದಂಥ ಪೂಜೆ ಪುನಸ್ಕಾರವಲ್ಲೂ ಕೂಡ ನಡೆಸಲಾಗುತ್ತೆ. ಇವೆಲ್ಲವನ್ನು ಕೂಡ ನಾವು ನಿಮಗೆ ಹೇಳ್ತಾ ಇದ್ವಿ. ಆದರೆ ರಾತ್ರಿ ಕಂಪ್ಲೀಟಾಗಿ ನಿಮಗೆ ಈ ಕರಗ ಯಾಕೆ ಮಾಡ್ತಾರೆ, ಕರಗ ವಿಶೇಷತೆ ಏನು, ಕರಗದ ಮಹೋತ್ಸವ ಈ ಮಹತ್ವ ಏನು, ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಸೊ ಹಾಗೆ ಈಗ ಮೆಜೆಸ್ಟಿಕ್ನಲ್ಲಿ ಇರುವಂಥ ಅಣ್ಣಮ್ಮ ದೇವಸ್ಥಾನದಲ್ಲಿ ಕರಗ ತಲುಪಿ ಅಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಅವೆಲ್ಲ ನಡೆದು ಅಲ್ಲಿಂದ ಮತ್ತೆ ಹೊರಡುತ್ತೆ. ಕೊನೆಗೆ ರೀಚ್ ಆಗುವಂಥದ್ದು ಎಲ್ಲಿಂದ ಶುರುವಾಯ್ತಲ್ಲ ಧರ್ಮ ದೇವಸ್ಥಾನ, ಅಲ್ಲಿ ರೀಚ್ ಆಗುತ್ತೆ. ಈ ಹಸಿ ಕರಗ ಹೊರತಾ ಇರುವಂಥ ಜ್ಞಾನೇಂದ್ರ ಅವರಿಗೆ ವೀರಕುಮಾರರು ಕೂಡ ಸಾಥನ್ನು ಕೊಡ್ತಾ ಇರುವಂಥದ್ದು. ಈ ಹಿಂದ್ಗಡೆ ಹೋಗ್ತಾ ಇರುವಂಥದ್ದು ಅವರೇ ಖಡ್ಗಗಳ ಜಲಪಲಿಸ್ತಾ ಇರುವಂಥದ್ದು, ಖಡ್ಗಗಳನ್ನು ಸಾಕ್ತಾ ಇದ್ದಾರೆ, ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಹಾಗೆ ಸಾಕಷ್ಟು ಮಂದಿ ಕೂಡ ಅಲ್ಲಿ ನೆರೆದಿರುವಂಥವರು ಎಲ್ಲರೂ ಕೂಡ ವಿಡಿಯೋ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದಿಷ್ಟು ಜನ ಭಕ್ತಿಯಿಂದ ಜಯಘೋಷಗಳನ್ನು ಕೂಗ್ತಾ ಇದ್ದಾರೆ. ಸಾಕಷ್ಟು ಮಂದಿ ಗೋವಿಂದ 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 ಎನ್ನುವಂಥ ನಾಮಸ್ಮರಣೆಗಳು ಕೂಡ ಮೊಳಗ್ತಾ ಇರುವಂಥದ್ದು. ಬೇರೆ ಬೇರೆ ಭಾಗಗಳಿಂದ ಬಂದಂಥ ಕುಲಬಾಂಧವರು ಕೂಡ ಈ ಕರಗಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಧರ್ಮರಾಯ ಸ್ವಾಮಿ ದೇಗುಲ ದತ್ತ ಈಗ ಕರಗ ಹೋಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಸೂರ್ಯೋದಯ ಆದಂಥ ಸಂದರ್ಭದಲ್ಲಿ ಸೂರ್ಯನ ಕಿರಣಗಳು ಆ ಕರಗ ಅಂದರೆ ಈ ಜ್ಞಾನೇಂದ್ರ ಅವರು ಹೊರತಾ ಇದ್ರಲ್ಲ ಈ ಕರಗದ ಮೇಲೆ ಬಿದ್ದರೆ ಆ ಮಲ್ಲಿಗೆ ಹೂಗೆ ಅನ್ನುವಂಥದ್ದು ಬಾಡುತ್ತೆ. ಅದು ಬಾಡಬಾರ್ದು, ಒಂದು ಸಂಪ್ರದಾಯ ಹಿಂದಿಂದನೂ ಕೂಡ ನಡ್ಕೊಂಡು ಬಂದಂಥ ಸಂಪ್ರದಾಯ. ಅದು ಇವತ್ತಿನ ತನಕ ಈ ಕ್ಷಣದ ತನಕನೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ. ಮುಂದೆ ಕೂಡ ಅದೇ ಒಂದು ಸಂಪ್ರದಾಯ ಕಂಟಿನ್ಯೂ ಹಾಕೊಂಡು ಹೋಗ್ತಾ ಇದೆ. ಅದಕ್ಕೆಲ್ಲಕ್ಕೂ ಕೂಡ ಸಾಕ್ಷಿ ಆಗ್ತಾ ಇರುವಂಥದ್ದು ಇದೇ ಭಕ್ತ ವೃಂದ. ನೋಡಿ ಈ ಸೈಡಲ್ಲೂ ಕೂಡ ಕೈ ಮುಗಿದು ನಿಂತಿರುವಂಥ ಭಕ್ತ ಸಾಗರ. ಒಂದು ಕಡೆ ಲಕ್ಷಾಂತರ ಮಂದಿ ಇದರಲ್ಲಿ ಭಾಗಿಯಾಗಿದ್ದಾರೆ. ಈಗ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ವೀರೇಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಸದ್ಯ ಈಗ ಎಲ್ಲಿದೆ ಕರಗ, ಜೊತೆಗೆ ಈಗ ಎಷ್ಟೊತ್ತು ರೀಚ್ ಆಗುತ್ತೆ, ಧರ್ಮರಾಯ ಸ್ವಾಮಿ ದೇವಸ್ಥಾನ ತಲುಪುತ್ತೆ ಎಷ್ಟೊತ್ತಿಗೆ? ನಿಕೇಶ್, ಇದೀಗ ಅಣ್ಣಮ್ಮ ದೇವಸ್ಥಾನ ಮೆಜೆಸ್ಟಿಕ್ ನ ಅಣ್ಣಮ್ಮ ದೇವಸ್ಥಾನದಲ್ಲಿ ಕರಗ ಅಲ್ಲಿಂದ ಮೂವ್ ಆಗಿ ಮೈಸೂರು ಬ್ಯಾಂಕ್ ಸರ್ಕಲ್ ಕಡೆ ಬರ್ತದೆ. ಅಲ್ಲಿಂದ ಈ ನರ್ತನಪೇಟೆ ಮತ್ತೊಂದು ಕಡೆ KR ಮಾರ್ಕೆಟಿಗೆ ಮತ್ತೊಂದು ರೌಂಡ್ ಹೋಗುತ್ತೆ. ಅಲ್ಲಿಂದ ಅವರು ಸಮುದಾಯದ ಮನೆಗಳು ಹೋಗಿ ಮಿನಿಮಮ್ ಒಂದು 10-11 ಗಂಟೆ ಆಗ್ಬೋದು ಧರ್ಮರಾಯ ದೇವಸ್ಥಾನಕ್ಕೆ ರಿಟರ್ನ್ ಏನೋ ಕರಗ ವಾಪಸ್ ಆಗೋದು. ಯಾಕಂದ್ರೆ ಈ ಬಾರಿ ಕರಗ ಕಳೆದ ವರ್ಷ 1-1.5 ಸುಮಾರಕ್ಕೆ ಕರಗ ಹೊರಗಡೆ ಬರ್ತಿತ್ತು. ಬಟ್ ಈ